ಬಿಜೆಪಿ ರಾಮನ ಹೆಸರಲ್ಲಿ ಗೆಲ್ಲಬೇಕೆಂಬ ಆಸೆ ಇಲ್ವಂತೆ. ರಾಮ ರಾಜಕೀಯಕ್ಕೆ ಮಾಜಿ ಸಚಿವ ಈಶ್ವರಪ್ಪ ಟಾಂಟ್ ಕೊಟ್ಟಿದ್ದಾರೆ. ರಾಮ ಮಂದಿರಕ್ಕೆ ಮೊದಲು ಇಟ್ಟಿಗೆ ಇಟ್ಟಿದ್ದೇ ದಲಿತರು ಅನ್ನುವಂಥ ರಾಜಣ್ಣ ಹೇಳಿಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ದಲಿತರು ಕೂಡ ಹಿಂದೂಗಳೇ, 24 ಜನ ಅರ್ಚಕರು ಇದ್ದಾರೆ ಅಲ್ಲಿ ದಲಿತ ಅರ್ಚಕರು ಅಂತ. ರಾಮ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಈಶ್ವರಪ್ಪ ಹೇಳಿಕೆ ಇದು. ರಾಮ ಮಂದಿರಕ್ಕೆ ಮೊದಲು ಇಟ್ಟಿಗೆ ಇಟ್ಟಿದ್ದೇ ದಲಿತರು ಹಿಂದೂಗಳೇ, 24 ಜನ ಅರ್ಚಕರಲ್ಲಿ ದಲಿತ ಅರ್ಚಕರು ಕೂಡ ಇದ್ದಾರೆ. ಮಗನಿಗಾಗಿ ಹಾವೇರಿಯಲ್ಲಿ ಟಿಕೆಟ್ ಕೇಳಿರುವಂತಹ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾರೆ. ಪಕ್ಷದಲ್ಲಿ ಸಣ್ಣ ಪುಟ್ಟ ಅಸಮಾಧಾನ ಇದ್ದೇ ಇರುತ್ತೆ, ಅದೆಲ್ಲೂ ಕೂಡ ಹೋಗ್ತಾ ಸರಿ ಹೋಗುತ್ತೆ. ಬಿಜೆಪಿಗೆ ರಾಮನ ಹೆಸರಲ್ಲಿ ಗೆಲ್ಲಬೇಕು ಅನ್ನುವಂಥ ಆಸೆ ಇಲ್ಲ, ಅದನ್ನ ಇಟ್ಕೊಂಡು ನಾವು ಗೆಲ್ಲುವಂತ ಆಸೆ ನಮಗಿಲ್ಲ, ಅಂತಹ ಅನಿವಾರ್ಯತೆ ಇಲ್ಲ. ರಾಮ ಮಂದಿರಕ್ಕೆ ಮೊದಲು ಇಟ್ಟಿಗೆ ಇಟ್ಟಿದ್ದ ದಲಿತರೇ ಅನ್ನುವಂಥ ರಾಜಣ್ಣ ಹೇಳಿಕೆ ಏನಿದೆ ಅದಕ್ಕೂ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ. ನಾನು ಅದಕ್ಕೆ ಹೇಳ್ತೀನಲ್ಲ, ಮೊದಲನೇ ಇಟ್ಟಿಗೆ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಕಟ್ಟಡಕ್ಕೆ ಮೊದಲನೇ ಇಟ್ಟಿಗೆ ಇಟ್ಟಿದ್ದೇನೆ ಒಬ್ಬ ದಲಿತ. ಅವನ ಹೆಸರು ನಂಗೆ ಬರ್ತಿದೆ, ನಿಮ್ಗೆ ಯಾರಿಗಾರು ನೆನಪಿರ್ಬೋದು. ಮೊದಲನೇ ಇಟ್ಟಿಗೆ ಇಟ್ಟಿದ್ದೆ ದಲಿತ ಅಂತ ಅವ್ನು ಕರೆಯಲ್ಲ ನಾನು ಅವ್ರನ್ನೂ ಕೂಡ ಪೂಜ್ಯ ಭಾವನೆಯಿಂದ, ಆತನೂ ಕೂಡ ಒಬ್ಬ ಹಿಂದೂನೇ. ಅವ್ರ ಮೈಯಲ್ಲಿ ಹರಿತಾ ಇರೋ ರಕ್ತನೂ ಕೂಡ ಹಿಂದೂ ರಕ್ತವೇ. ಅವ್ರು ದಲಿತರು, ಇವರು ಮುಂದುವರೆದವರು ಅಂತ ಯಾವುದೇ ಕಾರಣಕ್ಕೂ ನಾನು ಹೇಳಕ್ಕೆ ಇಷ್ಟಪಡಲ್ಲ. 24 ಜನ ಅರ್ಚಕರನ್ನ ಈಗ ನೇಮಕ ಮಾಡಿದ್ದಾರೆ. ಆ 24 ಜನ ಅರ್ಚಕರಲ್ಲಿ ಅವ್ರ ಭಾಷೆನಲ್ಲೇ ಇಬ್ಬರು ದಲಿತರಿದ್ದಾರೆ. ಅವ್ರ ಭಾಷೆನಲ್ಲಿ ನಾನು ಅವ್ರನ್ನೂ ಕೂಡ ನಾನು ಹಿಂದೂಗಳು ಅಂತಲೇ ಕರೆಯೋದು, ದಲಿತರು ಅಂತ ಅವ್ರನ್ನ ಕರೆಯಲ್ಲ. ಹಿಂದುಳಿದವರು, ದಲಿತರು, ಇನ್ನೊಬ್ಬರು ಪ್ರಶ್ನೆ ಬೇರೆ. ಅವರೆಲ್ಲರೂ ಕೂಡ 24 ಜನ ಅರ್ಚಕರು ಕೂಡ ಹಿಂದೂಗಳೇ ಆಗಿದ್ದಾರೆ ಅನ್ನೋದನ್ನ ಪ್ರಪಂಚದ ಹಿಂದೂಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಅದಕ್ಕೆ ಹೇಳ್ತೀನಲ್ಲ, ಮೊದಲನೇ ಇಟ್ಟಿಗೆ